ನಿರುಪಮಾ ವೆಂಕಣ್ಣ ನಾಯಕ್ ಇವರಿಗೆ ಮಾಸ್ಕೇರಿ ಅವ್ವನ ಕಾವ್ಯ ಗೌರವ ಪ್ರಶಸ್ತಿ. ಮಾಸ್ಕೇರಿ ಸಾಹಿತ್ಯ ಆರಾಧನಾ ಸಂಸ್ಥೆ, ಉತ್ತರ ಕನ್ನಡ ಭಾರತೀಯ ಪ್ರಕಾಶನ, ನೃಪತುಂಗ ಕನ್ನಡ ಸಂಘ, ಸಾಂಸ್ಕೃತಿಕ ಪರಿಷತ್ ದಾಂಡೇಲಿ ಮತ್ತು ಸಾಹಿತ್ಯ ಸಂಚಲನ ಶಿರಸಿ, ಉತ್ತರ ಕನ್ನಡ ಇವರಿಂದ ಶ್ರೀಮತಿ ನಿರುಪಮಾ ವೆಂಕಣ್ಣ ನಾಯಕ್ ಶಿಕ್ಷಣ ಕ್ಷೇತ್ರದ ಹೊರತಾಗಿ ಅನ್ಯ ಕ್ಷೇತ್ರದ ಪ್ರಚಾರದ ಗೀಳು ಅಂಟಿಸಿಕೊಳ್ಳದ ವೃತ್ತಿನಿಷ್ಠೆಯನ್ನ ಪರಿಗಣಿಸಿ ಮಾಸ್ಕೇರಿ ಅವ್ವನ ಕಾವ್ಯ ಗೌರವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಳೆದ 23 ವರ್ಷಗಳಿಂದ ಶಿಕ್ಷಣಶಾಸ್ತ್ರ ಉಪನ್ಯಾಸಕಿಯಾಗಿ ಸೇವೆಯನ್ನು ಸಲ್ಲಿಸುತ್ತಾ ಕಂಪ್ಯೂಟರ್ ಕ್ಷೇತ್ರದಲ್ಲಿ ರಾಜ್ಯ ಮತ್ತು ದೇಶ ಮಟ್ಟದಲ್ಲಿ ಸಾಧನೆಗೈದಿರುತ್ತಾರೆ. 2 ವರ್ಷ ಎನ್ಎಸ್ಎಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಈ ಲೆಕ್ಕ ಮಟ್ಟದಲ್ಲಿ ಪ್ರಶ್ನೆ ಕೋರಿ ಹಾಗೂ ನೀಲನಕ್ಷೆ ತಯಾರಿಕೆ, ಹಲವು ಜಿಲ್ಲೆಗಳಲ್ಲಿ ಉಪನ್ಯಾಸಕರಿಗೆ ನೀಲನಕ್ಷೆ ಹಾಗೂ ಶಿಕ್ಷಣ ಶಾಸ್ತ್ರ ವಿಷಯದಲ್ಲಿ ತರಬೇತಿ ನೀಡಿ ಶಿಕ್ಷಣ ಇಲಾಖೆಯಲ್ಲಿ ಪಠ್ಯಪುಸ್ತಕ ರಚನಾ ಸಮಿತಿಯಲ್ಲಿ ಭಾಗವಹಿಸಿ ಹಲವು ಬಾರಿ ಶಿಕ್ಷಣ ಇಲಾಖೆಯ ಪ್ರಮುಖ ಕಾರ್ಯಗಳಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ಸ್ನಾತಕೋತ್ತರ ಶಿಕ್ಷಣದಲ್ಲಿ ವೃತ್ತಿ ಸಂತೃಪ್ತಿಯ ತುಲನಾತ್ಮಕ ಅಧ್ಯಯನ, ಕಿರು ಪ್ರಬಂಧ ರಚನೆ, ನಿಯತಕಾಲಿಕಗಳಲ್ಲಿ ಕಿರು ಲೇಖನಗಳ ಪ್ರಕಟಣೆ, ಕಾರವಾರ ಆಕಾಶವಾಣಿಯಲ್ಲಿ ಜಾನಪದ ಮತ್ತು ಭಾವಗೀತೆ ಕಾರ್ಯಕ್ರಮವನ್ನು ನೀಡುವ ಮೂಲಕ ತಮ್ಮ ಬಹುಮುಖ ಪ್ರತಿಭೆಯ ಅನಾವರಣವನ್ನ ಮಾಡಿರುತ್ತಾರೆ. ಶೈಕ್ಷಣಿಕ, ಸಾಂಸ್ಕೃತಿಕ ಹಾಗೂ ಸಾಹಿತ್ಯ ಕ್ಷೇತ್ರಗಳಲ್ಲಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟಗಳಲ್ಲಿ ಉತ್ತಮ ನಿರೂಪಕಿಯಾಗಿ ಖ್ಯಾತಿ ಗಳಿಸಿರುತ್ತಾರೆ. ಇವರಿಗೆ ಮಾಸ್ಕೇರಿ ಸಾಹಿತ್ಯಾರಾಧನಾ ಸಂಸ್ಥೆ ದಾಂಡೇಲಿಯು ಮಾಸ್ಕೇರಿ ಅವ್ವನ ಕಾವ್ಯ ಗೌರವ ಪ್ರಶಸ್ತಿ ನೀಡಿ ಗೌರವಿಸಿದರು. ಈ ಕಾರ್ಯಕ್ರಮದಲ್ಲಿ ಖ್ಯಾತ ವೈದ್ಯರಾದ ಡಾಕ್ಟರ್ ಮೋಹನ್ ಪಾಟೀಲ್, ರವೀಂದ್ರ, ಲಕ್ಷ್ಮೀ ಸುಭಾಷ್ ನಾಯಕ್, ನಾಗೇಶ್ ನಾಯಕ್, ಪತ್ರಕರ್ತರಾದ ರಾಜೇಶ್ ತಾಳೇಕರ್, ನ್ಯಾಯವಾದಿಗಳಾದ ಜಯನಾಯಕ್ ವೇದಿಕೆಯಲ್ಲಿದ್ದರು. ನಂದಿನಿ ನಾಯಕ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ವರದಿ ಆಯಿಷಾ ಮುಕಾಶಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ.